ಅಂಪೈರ್ ಆಗಿ ಒಂದೊಂದು ಕ್ವಶನ್ ಕೇಳ್ಬೇಕು. ಅವ್ರ ಚಾಕುಚಕ್ಯತೆಯಿಂದ ಅದನ್ನ ನೋಡಿದ್ರು, ಕ್ರಾಸ್ ಓವರ್ ಆಗಿದ್ಯಾ ಇಲ್ವಾ ಅಂತ. ಅಕಸ್ಮಾತ್ ಕ್ರಾಸ್ ಓವರ್ ಆಗಿದ್ರೆ ಅವಾಗ್ಲೇ ರನ್ಔಟ್ ಆಗಿ ಹೋಗ್ತಿದ್ರು ರಘುವಂಶಿ. ಇನ್ಫ್ಯಾಕ್ಟ್ ಅವರು ಸ್ವತಃ ನಾನ್ ರನ್ಔಟ್ ಆಗಿದ್ದೀನಿ ಅಂತ ಬೌಂಡ್ರಿ ಲೈನ್ ತನಕ ನಡ್ಕೊಂಡು ಹೋದ್ಮೇಲೆ ಅಂಪೈರ್ ಹೇಳಿದ್ರು, ಇಲ್ಲ ಒಂದ್ಸಲಿ ನೋಡೋಣ ಕ್ರಾಸ್ ಓವರ್ ಆಗಿದ್ಯೋ ಇಲ್ವೋ ಅಂತ. ಎಸ್, ಅಂದ್ರೆ ನೋಡಿ, ಟೆಕ್ನಾಲಜಿ ಇರೋದ್ರಿಂದ ಅಡ್ವಾಂಟೇಜ್ ಯಾವ ತರ ಇದೆ, ರೆಫರ್ ಮಾಡಿ ಟಕ್ ಅಂತ ಟಿವಿ ಅಂಪೈರ್ ಅವೇರ್ನೆಸ್. ಇನ್ಫ್ಯಾಕ್ಟ್ ಸ್ಮಾರ್ಟ್ ರೀಪ್ಲೇ ಸಿಸ್ಟಮ್, ಇದರಲ್ಲೂ ರಿವ್ಯೂ ಸಿಸ್ಟಮ್ ಇರೋದ್ರಿಂದ ಮೊದಲೇ ಸ್ಕ್ರೀನ್ ಅಲ್ಲಿ ನೋಡಿರ್ತಾರೆ. ಹಾಗಾಗಿ ಫೋರ್ತ್ ಅಂಪೈರ್ ಆಚೆಯಿಂದ ಬಂದು ನಿಲ್ಸಿದ್ರು ರಘುವಂಶಿನ, ದಯವಿಟ್ಟು ವೈಟ್ ಮಾಡಪ್ಪ, ಮೇಲ್ಗಡೆ ಡಿಸಿಷನ್ ಬರ್ಬೇಕು ಅಂತ. ಸೊ ಹಳೆ ಕಾಲದಲ್ಲಿ ಆಗಿದ್ರೆ ನಮ್ಗೆ ಈ ಫುಟೇಜ್ ಸಿಗ್ತಾ ಇರ್ಲಿಲ್ಲ. ಏನ್ ಆನ್ ಫೀಲ್ಡ್ ಅಲ್ಲಿ ನೋಡಿ ಏನ್ ಡಿಸೈಡ್ ಮಾಡ್ತಿದ್ರು ಅಥವಾ ಟಿವಿ ಅಂಪೈರ್ ಏನಿತ್ತೋ ಅದ್ರ ಬೇಸ್ ಮಾಡ್ಕೊಡೋದು ಅನ್ನೋ ತರ ಅಂತ. ಎಸ್, ನಿನ್ನೆ ರಿಷಬ್ ಪಂತ್ ನೀವು ಕೊಟ್ಟಿದ್ದೀರಾ ಈ ತರ ಅಲ್ಲೇ ಅಬ್ಸರ್ವ್ ಮಾಡ್ಬಿಟ್ಟು ಜಸ್ಟ್ ಕ್ರಾಸ್ ಓವರ್ ಆಗಿಲ್ಲ ಅಂತ? ಎಸ್, ಇದು ಬಂದು ಮೇಲ್ಗಡೆ ಟಿವಿ ಅಂಪೈರ್ ಅಂತ ಕೂತ್ಕೊಳ್ಳೋರು ಬಂದು ಆನ್ ಫೀಲ್ಡ್ ಅವ್ರು ತಪ್ಪು ಮಾಡ್ಬೋದು. ಟಿವಿ ಅಂಪೈರ್ ಯಾವುದೇ ಡಿಸಿಷನ್ ಅಲ್ಲಿ ತಪ್ಪು ಮಾಡೋಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಕ್ಯಾಮ್ರಾ ಆಂಗಲ್ಸ್ ಇದೆ, ಟೆಕ್ನಾಲಜಿ ಅವ್ರ ಹತ್ರ ಇದೆ. ಹಾಗಾಗಿ ಇನ್ಫ್ಯಾಕ್ಟ್ ನನಗೆ ಕೂಡ ಬಂದು ಜೈಪುರಲ್ಲಿ ಒಂದ್ಸಲಿ ಈ ತರ ಆಗಿತ್ತು 2013ರಲ್ಲಿ. ಬ್ಯಾಟ್ಸ್ಮನ್ ಪಾಡಿಗೆ ನಡ್ಕೊಂಡ್ ಬಂದ್ಬಿಟ್ರು. ಅವಾಗ ಬಂದು ನಮ್ಗೆ ಈ ತರ ಒಂದು ಫುಟೇಜ್ ಇರ್ಲಿಲ್ಲ. ಜಸ್ಟ್ ಒಂದು ಶೂ ದಾಟೋ ಪರಿಸ್ಥಿತಿ, ಆ ತರ ನಿಲ್ಸಿ ಸಮಯ ತಗೊಂಡು ಯಾವ್ದೋ ಒಂದು ಆಂಗಲ್ ಹಿಡಿದು ನೀನೆಲ್ಲಪ್ಪ ರಾಜ ವಾಪಸ್ ಒಳಗಡೆ ಹೋಗೋ, ಅವನನ್ನ ಕಳಿಸು ಅನ್ನೋ ತರ ಅಂತ. ಸೊ ಮ್ಯಾಚ್ ಆದ್ಮೇಲೆ ಒಂದ್ ಡಿಸಿಷನ್ ಇಂದ ಬ್ಯಾಟಿಂಗ್ ಟೀಮ್ ಬಂದು ಹಾನಿ ಆಯ್ತು. ಅವ್ರು ಬಂದು ಗಲಾಟೆ ಮಾಡಿದ್ರು, ಯಾವ ತರ ನೀವು ಕೊಟ್ರಿ ಏನು ಅಂತ. ತಿರುಗಿ ಅವ್ರು ಹೇಳ್ಬೇಕಿತ್ತು, ಲಾ ಏನ್ ಹೇಳತ್ತೆ, ಬ್ಯಾಟರ್ ಯಾವ ಎಂಡಲ್ ಇದ್ದಾನೆ ಹತ್ರ ಎಂಡಲ್ ಅಲ್ಲಿ ರನ್ಔಟ್ ಎಕ್ಸಿಕ್ಯೂಟ್ ಆಯ್ತು ಅಂದ್ರೆ ಆ ಎಂಡಲ್ ಇರೋ ಬ್ಯಾಟರೇ ಔಟ್ ಅನ್ನೋ ತರ ಅಂತ. ಸೊ ಇವತ್ತಿನ ದಿನ ನಡೆದಿದ್ದದೆ. ಸೊ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ಬೇಕು ಕ್ಯಾಮ್ರಿನ್. ಸರ್ ನಂಗೊಂದು ಕುತೂಹಲ, ಇವಾಗ ಪೂರ್ತಿ ಬಾಡಿ ಕ್ರಾಸ್ ಆಗಿರ್ಬೇಕಾ ಅಥವಾ ಗ್ಲೌಸ್ ಹತ್ರ ಇತ್ತು? ಕ್ಯಾಮ್ರೂನ್ ಗ್ರೀನ್ ಗ್ಲೌಸ್ ಏನಾದ್ರೂ ಅಂಕೇಶ್ ರಘುವಂಶಿ ಅವರ ಬಾಡಿ ದಾಟಿದಿದ್ರೆ ಅವ್ರ ಹತ್ರ ಅಂತ ಕನ್ಸಿಡರ್ ಮಾಡೋದಾ? ಎನಿ ಪಾರ್ಟ್ ಆಫ್ ಬಾಡಿ ದಾಟಿದ್ರೆ ಸಾಕ, ಇಲ್ಲ ಪೂರ್ತಿ ಬಾಡಿ ಕ್ರಾಸ್ ಓವರ್ ಆಗ್ಬೇಕಾ? ಪೂರ್ತಿ ಬಾಡಿ ಅಲ್ಲ, ಎನಿ ಪಾರ್ಟ್ ಕ್ರಾಸ್ ಆದ್ರೆ ಸಾಕು. ಪೂರ್ತಿ ಕ್ರಾಸಿಂಗ್ ಅನ್ನೋದು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಒಂದು ಕಾಲ್ ಅವ್ರ ಇನ್ನೊಂದು ಕಾಲ್ ಮುಂದೆ ಇದೆ ಅಂದ್ರೆ ಕೂಡ ಅದು ಬಂದು ಇಟ್ ಈಸ್ ಡೀಮ್ಡ್ ಆಸ್ ಕ್ರಾಸ್ಡ್ ಅಂತ. ಸೊ ಎಲ್ಲಿ ತಲೆನೋವು ಬರೋದು ಅಂದ್ರೆ ಸಮವಾಗಿ ನಿಂತ್ಕೊಂತಾರಲ್ಲ, ಅಲ್ಲೇ ಪ್ರಾಬ್ಲಮ್ ಬರೋದು. ಅವಾಗ ಬಂದ್ರು ಇಟ್ ಈಸ್ ಟ್ರೀಟೆಡ್ ಆಸ್ ನಾಟ್ ಕ್ರಾಸ್ಡ್ ಅಷ್ಟೇ. ಸೊ ಜಸ್ಟ್ ಯಾವ್ದೋ ಒಂದು ಪೋರ್ಷನ್ ಕೂಡ ದಾಟಿದ್ರೆ ಇಟ್ ಈಸ್ ಡೀಮ್ಡ್ ಆಸ್ ಕ್ರಾಸ್ಡ್.